ಉಪಕದನದ ರಣಕಣದಲ್ಲಿ ಈಗ ಕದನ ಕಲಿಗಳು ಅಖಾಡಕ್ಕೆ ಧುಮುಕಿದ್ದಾಗಿದೆ. ಹೀಗಾಗಿ ಮತ್ತಷ್ಟು ಕಾವೇರ್ತಾ ಇದೆ ಉಪಕದನದ ಕಣ. ದಾವಣಗೆರೆ ದಕ್ಷಿಣ ಗೆಲ್ಲೋದಕ್ಕೆ ಅಭ್ಯರ್ಥಿಗಳು ಭಾರಿ ತಂತ್ರವನ್ನ ಹೆಣಿತಾ ಇದ್ದಾರೆ. ಪಕ್ಷಗಳಿಗೂ ಕೂಡ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ ಈ ಚುನಾವಣೆ. ಹೀಗಾಗಿ ಮತ್ತಷ್ಟು ಕಾವೇರ್ತಾ ಇದೆ ಉಪಕದನ ಕಣ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಭಾರಿ ರಣತಂತ್ರಕ್ಕೆ ಪಕ್ಷಗಳು ಮುಂದಾಗ್ತಾ ಇದೆ. ವಿವಿಧೆಡೆ ಅಭ್ಯರ್ಥಿಗಳು ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ. ಇವತ್ತು ತಮ್ಮ ಮತದಾರರ ಮನವನ್ನ ಗೆಲ್ಲೋದಕ್ಕೆ ಭಾರಿ ಕಸರತ್ತು ನಡೆಸಿದ್ದಾರೆ. ತಮ್ಮ ಕ್ಷೇತ್ರಗಳಲ್ಲಿ ಮತದಾರನ ಮನ ಗೆಲ್ಲೋದಕ್ಕೆ ಭಾರಿ ಕಸರತ್ತು ಮಾಡೋದಕ್ಕೆ ಕದನ ಕಲಿಗಳು ಮುಂದಾಗಿದ್ದಾರೆ. ತಂತ್ರ ರಣತಂತ್ರ ಏಟು ಎದುರೇಟು. ಈ ಬಾರಿ ನಾವು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಬಿಜೆಪಿ ಕಲಿಗಳು ಚುನಾವಣೆಯಲ್ಲಿ ಭಾರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕಲಿಗಳಿಗೆ ಎಸ್ಡಿಪಿಐ ಅಭ್ಯರ್ಥಿ ಒಳೇಟು ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಧಿಕ ಅಭ್ಯರ್ಥಿಗಳು ಒಳೇಟು ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಅವರು ಕೂಡ ಭಾರಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಕೂಡ ಮತಗಳನ್ನ ಸೆಳೆಯೋದಕ್ಕೆ ಭಾರಿ ತಂತ್ರವನ್ನ ಹೆಣಿತಾ ಇದ್ದಾರೆ. ಅಸಮಾಧಾನಿತರ ಮನವೊಲಿಸ್ತಾ ಇದ್ದಾರೆ. ಹಿರಿಯ ನಾಯಕರ ಮೂಲಕವಾಗಿ ಪ್ರಚಾರ ತಂತ್ರವನ್ನ ಹೆಣಿತಾ ಇದ್ದಾರೆ. ಎಲ್ಲ ಸಮುದಾಯದ ನಾಯಕರು ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಈ ನಡುವೆ ಮಿಂಚಿನ ಸಂಚಾರವನ್ನು ನಡೆಸಿ ಗೆಲ್ಲಲೇಬೇಕು ಅಂತ ತಂತ್ರ ರಣತಂತ್ರವನ್ನು ಅವರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಕಲಿಯಾಗಿರುವ ಸಮರ್ಥ ಶಾಮನೂರು ಅವರು ಕೂಡ ಈ ಬಾರಿ ಗೆಲ್ಲಲೇಬೇಕು ಅಂತ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ದಕ್ಷಿಣ ದಂಗಲ್ ಗೆಲ್ಲೋದಕ್ಕೆ ಕದನ ಕಲಿಗಳು ರಣತಂತ್ರಗಳನ್ನು ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಫ್ರೀಡಂ ಟಿವಿ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತು. ಏನು ಹೇಳ್ತಾ ಇದ್ದಾರೆ ಜನ, ಯಾರ ಪರವಾಗಿ ಒಲವಿದೆ, ಯಾರಿಗೆ ವೋಟ್ ಹಾಕೋದಕ್ಕೆ ಜನ ಒಲವು ತೋರ್ತಾ ಇದ್ದಾರೆ, ಈ ಬಗ್ಗೆ ನಿಮ್ಮ ಫ್ರೀಡಂ ಟಿವಿ ಸ್ಥಳೀಯವಾಗಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಇದೇ ವೇಳೆಯಲ್ಲಿ ಜನರನ್ನ ಮಾತನಾಡಿಸೋದಕ್ಕೆ ಮುಂದಾಯಿತು ಫ್ರೀಡಂ ಟಿವಿ. ಯಾರಿಗೆ ವೋಟ್ ಹಾಕೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು, ಯಾವ ವಿಚಾರಗಳನ್ನ ಇಟ್ಕೊಂಡು ಮತ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ, ಯುವ ನಾಯಕತ್ವಕ್ಕೆ ಮನ್ನಣೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ, ಕುಟುಂಬ ರಾಜಕಾರಣದಿಂದ ಬೇಸತ್ತಿದ್ದಾರಾ, ಅಥವಾ ಇಲ್ಲ ಯುವ ನಾಯಕತ್ವಕ್ಕೆ ಮಣೆ ಹಾಕಬೇಕು, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಬಹಳಷ್ಟು ಕೆಲಸಗಳನ್ನು ಮಾಡಿದೆ, ಅವರ ಕುಟುಂಬವನ್ನ ಪರಿಗಣಿಸಿ ಮತ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರಾ, ಅಥವಾ ಇಲ್ಲ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಮತ ಹಾಕಬೇಕು ಅಂತ ಏನಾದರೂ ನಿರ್ಧಾರ ಮಾಡ್ತಾ ಇದ್ದಾರಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರ ಅಭಿಪ್ರಾಯ ಏನು ಯೋಚನೆ ಮಾಡ್ತಾ ಇದ್ದಾರೆ ಜನ? ಏನೋ ಭಾರಿ ಘಟಾನುಘಟಿ ನಾಯಕರು ಬರ್ತಾ ಇದ್ದಾರೆ, ಭಾರಿ ಮುಖಗಳು ಬರ್ತಾ ಇದೆ. ಯಡಿಯೂರಪ್ಪನವರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಂತೆ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರು, ಇತ್ತ ಬಿಜೆಪಿಯಲ್ಲಿ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ, ಮತ್ತೊಂದೆಡೆ ಜಗದೀಶ್ ಶೆಟ್ಟರ್ ಅವರು, ಈ ರೀತಿ ಭಾರಿ ನಾಯಕರು, ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಪ್ರಚಾರ ಮಾಡೋದಕ್ಕೆ. ಆದರೆ ಜನರ ಅಭಿಪ್ರಾಯವನ್ನ ಬದಲಾವಣೆ ಮಾಡೋದಕ್ಕೆ, ಜನಾಭಿಪ್ರಾಯವನ್ನ ಒಟ್ಟುಗೂಡಿಸೋದಕ್ಕೆ ಈ ನಾಯಕರು ಮುಂದಾಗ್ತಾರಾ, ಅದರಲ್ಲಿ ಯಶಸ್ಸಾಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೈಗಾಗಿರುವಂತಹ ವಸಂತ್ ಕುಮಾರ್ ಅವರು ಗ್ರೌಂಡ್ ರಿಪೋರ್ಟ್ ಕಳಿಸಿದ್ದಾರೆ, ಜನರನ್ನ ಮಾತನಾಡಿಸಿದ್ದಾರೆ. ದಾವಣಗೆರೆ ಜನ ಏನು ಹೇಳಿದ್ದಾರೆ ಕೇಳಿ. ನಾನು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿದ್ದೀನಿ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಕಳೀತಾ ಇರುವಂತಹ ಉಪಚುನಾವಣೆ ಇದು. ಇಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಕಣದಲ್ಲಿದ್ದಾರೆ, ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಕಣದಲ್ಲಿರುವಂತದ್ದು, ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ದಾರೆ. ಹಾಗಾದ್ರೆ ಇಲ್ಲಿನ ವಾತಾವರಣ ಹೇಗೆ, ಮತದಾರರು ಏನು ಹೇಳುತ್ತಾರೆ, ಅವರ ಅಭಿಪ್ರಾಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸರ್, ಹೇಗಿದೆ ಇಲ್ಲಿನ ವಾತಾವರಣ? ತಾವು ಉಪಚುನಾವಣೆಯ ಒಂದು ರಣಕಣ ಗಮನಿಸ್ತಾ ಇರ್ತೀರಿ, ಸಾರ್ವಜನಿಕ ತಾವು ಮಾತಾಡೋದಾದ್ರೆ ಇದು ಏನು ತೊಂದರೆ ಇಲ್ಲ. ಬಟ್ ಏನು ಅಲ್ಪಸಂಖ್ಯಾತರು ಇದು ಅಂತ ನಿಮ್ಮ ಮೇಡೆ ಬಿಂಬಿತವಾಗಿ ಒಂದು ನಿಮ್ಮ ಮೀಡಿಯಾದಿಂದ ಅಷ್ಟೇ ಇದು ಅಲ್ಪಸಂಖ್ಯಾತರು ವಿರೋಧ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆತರ ಟಿಕೆಟ್ ಬಯಸಿದ್ ನಿಜ ಅಲ್ವಾ? ಟಿಕೆಟ್ ಬಯಸಿದ್ ನಿಜ. ಹೈಕಮಾಂಡ್ ತೀರ್ಮಾನ ಎಲ್ಲರೂ ಭದ್ರಾಗಿ ಇರ್ಬೇಕಲ್ಲ. ಕೊನೆಗೆ ಹೈಕಮಾಂಡ್ ತೀರ್ಮಾನ ಏನಾಗಿತ್ತು, ಸಮರ್ಥ ಶಾಮನೂರ್ ಅವರಿಗೆ ಕೊಡಬೇಕಂತ ಆಯ್ತು. ಯಾರೇ ಅಭ್ಯರ್ಥಿ ಆಗಲಿ ನಿಂತು ಒಕ್ಕಟ್ಟಲ್ಲಿ ಕೆಲಸ ಮಾಡೋದು ಕಾರ್ಯಕರ್ತರ ಕೆಲಸ. ಬಟ್ ದಾವಣಗೆರೆ ಒಬ್ಬ ಸಮತಾದ ವ್ಯಕ್ತಿ ಈಗ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದ್ದಾರೆ, ಅವರಿಗೂ ಒಂದು ಹಕ್ಕು ಚಲಾಯಿಸುವಂತ ಅವಕಾಶ ಎಲ್ಲಿಗೆ ಬಂದಿದೆ ಅಂತ ಹೇಳ್ಬೋದು. ತಾವು ಹೇಳ್ತೇವೆ ಇಲ್ಲಿನ ಮತಕ್ಷೇತ್ರದ ವಾತಾವರಣ ಹೇಗಿದೆ? ಬಿಜೆಪಿ ಕ್ಯಾಂಡಿಡೇಟ್ ಕೂಡ ಪ್ರಬಲರಾಗಿದ್ದಾರೆ, ಎಸ್ಟಿ ಸಮುದಾಯದವರನ್ನು ಕಣಕ್ಕಿಳಿಸಲಾಗಿದೆ.
ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥವಾಗಿದ್ದಾರೆ. ಇಲ್ಲೇ ಎಲ್ಲ ಕೆಲಸ ಮಾಡಿರೋ ನೋಡಿದ್ರೆ ಎಷ್ಟೇ ವಿಭಿನ್ನವಾಗಿರಲಿ ಎಲ್ಲರೂ ಸೇರ್ಕೊಂಡು ಎಲ್ಲಾ ವರ್ಗದವರು ಸೇರ್ಕೊಂಡು ಸಮರ್ಥಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ ಸಮರ್ಥಗೆ ವೋಟ್ ಮಾಡ್ತಾರಂತ ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ನೋಡ್ತಾ ಇದೀವಲ್ಲ, ನಾವು ಬೇರೆ ಕಡೆಗೆಲ್ಲ ಅಡ್ಡಾಡ್ತಿದೀವಿ, ಬೇರೆ ಕಡೆಗೆ ಕೆಲಸ ಮಾಡ್ತಾ ಇದೀವಿ. ಅವರು ಹೇಗಿದೆ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವರೇ ಎಳ್ನೀರು ಕೊಡ್ತಾರೆ, ಅವರೇ ಮಜ್ಜಿಗೆ ಕೊಡ್ತಾರೆ. ಮುಸ್ಲಿಮ್ಸ್ ಅಂತಂದು ವಿವಾದ ಮಾಡ್ತೀರಿ, ಅವರೇ ನಾವು ಮಾಡ್ತಾ ಇಲ್ಲ. ಆ ರೀತಿ ಮಾತು ಕೇಳಿರ್ತೀವಿ. ಹೌದು. ನೀವು ಮೀಡಿಯಾದರೆ ಆತರ ಪ್ರಚಾರ ಜಾಸ್ತಿ, ಒಂದ್ ಸ್ವಲ್ಪ ಅದಕ್ಕೆ ಏನೇನು ಸೇರಿಸ್ತೀರಿ? ಇಲ್ಲ, ನಾವು ಮಾಡ್ತಾ ಇಲ್ಲ. ಅದು ಸದ್ಯ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ ಮುಸಲ್ಮಾನರು ಅನ್ನುವಂತ ಮಾತಿದೆ. ಅದನ್ನ ನಾವು ಬಿಟ್ರೆ ಮಾಡ್ತಿರೋದು. ಇನ್ನೆಲ್ಲ ಅವ್ರು ತಾತ ಮಾಡಿರೋಂತ ಕೆಲಸಗಳಿಗೆ ನೋಡ್ರಿ, ರೋಡ್ಗಳು ಮನೆಯಲ್ಲಿ ಟೈಲ್ಸ್ ಹಾಕಿಲ್ಲ, ಆ ತರ ರೋಡ್ಗಳು ಮಾಡಿದ್ದಾರೆ. ಅಂತಂತ ಕಾಲೇಜ್ಗಳು ಎಂತೆಂತ ಎಲ್ಲಿಲ್ಲಿದ್ದ ಸುಮಾರು 1000 ಕಿಲೋಮೀಟರ್ ಬಂದು ಈ ಕಾಲೇಜ್ಗಳಿಗೆಲ್ಲ ಸೇರ್ತಾ ಇದ್ದಾರೆ. ಮತ್ತೆ ಹಾಸ್ಪಿಟ್ಲ್ಗಳು, ನಮ್ಮ ಅಮ್ಮಗೆ ಸುಮಾರು ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು, 5 ಲಕ್ಷ ಚಿಲ್ಲರೆ ಬಿಲ್ ಆಗಿತ್ತು ಅಂತ 3 ಲಕ್ಷ ತಗೊಂಡ್ರೆ ಇವರು ಇದನ್ನ ಒಂದು ರೆಕಮೆಂಡ್ ಮಾಡಿದ್ಕೆ. ಇಂಥ ಒಂದು ವಾತಾವರಣದಲ್ಲಿ ಇಂಥವ್ರನ್ನ ಎಲ್ಲರೂ ಇದನ್ನ ಮಾಡ್ಬೇಕ್ರಿ, ಎಲ್ಲರೂ ಗೆಲ್ಸ್ಬೇಕು, ಎಲ್ಲರೂ ಸೇರ್ಕೊಂಡು ಸಮರ್ಥರನ್ನ ಗೆಲ್ಸ್ಬೇಕು ಅಂತ ನನ್ನ ಆಸೆ. ಸರ್, ಅವನು ಯುವ ಕಣ್ಮಣಿ ಆಗಿರೋದ್ರಿಂದ ಯುವಕರಿಗೆ ಆದ್ಯತೆ ಕೊಡೋದ್ರಿಂದ ನಮಗೆ ಬಹಳ ಖುಷಿ ಇದೆ. ಇಂಥ ಯುವಕರು ಮುಂದೆ ಬರ್ಬೇಕು. ನಮಗೆ ಯುವಕರು ಬಂದ್ರೆ ನಮಗೆ ಗ್ಲೋಬಲೈಸೇಷನ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ಸಮರ್ಥ ಕೊಟ್ಟೋದ್ರ ಕರೆಕ್ಟ್ ಇದೆ, ಅವ್ರಿಗೆ ನಾವು ಗೆಲ್ಲಿಸಬೇಕಂತ ನಾವು ಪ್ಲಾನ್ ಮಾಡ್ಕೊಂತೀವಿ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ. ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕೂಡ ಕಣದಲ್ಲಿದ್ದಾರೆ. ಸೊ ಆ ಒಂದು ವಾತಾವರಣ ಮತ್ತೆ ಕ್ಷೇತ್ರ ಚಿತ್ರಣ ಹೇಳಿದಾಗ ಸಾದಿಕ್ ಪೈಲ್ವಾನ್ ಅವ್ರೇನು ಬೇರೆ ಅಲ್ಲ, ನಮ್ಮ ಕಾಂಗ್ರೆಸ್ನವ್ರೆ. ನಾವೆಲ್ಲ ಇನ್ನೊಂದು 2-3 ದಿನದೊಳಗೆ ಎಲ್ಲ ಸರಿಪಡಿಸ್ತೀವಿ. ಏನು ತೊಂದರೆ ಏನಿಲ್ಲ. ಸಮರ್ಥಗೆ ಬಹಳ ಒಂದು 40,000 ಲೀಡ್ನೇ ಗೆಲ್ತಾರೆ ಸಮರ್ಥ. ನೀವು ತಪ್ಪು ತಿಳ್ಕೊಂಡ್ರೆ ಅಷ್ಟೇ. ದಾವಣಗೆರೆ ವಾತಾವರಣ ದಕ್ಷಿಣ ಹೋಗಿ ನೋಡಿದಾಗ ಗೊತ್ತಾಗಲ್ಲ. ನಾವು ತಪ್ಪು ತಿಳ್ಕೊಂಡಿಲ್ಲ, ಬಟ್ ಇಲ್ಲಿ ಕ್ಷೇತ್ರದ ವಾತಾವರಣ ಅದಕ್ಕೆ ನಾವು ನಿಮ್ಮನ್ನು ಕೇಳ್ತಿದ್ವಿ. ಮಾಧ್ಯಮದವರಿಗೆ ಹೋಗಿದ್ದೇನೆ ಬಿಟ್ಟರೆ ಅವರು ಮುಸ್ಲಿಂ ಬಾಂಧವರು ನಮ್ಮ ಅಪೋಸಿಟ್ ಹಾಗೆ ಅಂತಾರೆ. ಮುಸ್ಲಿಂ ಬಾಂಧವರು ಅವರೇ ಖುಷಿಯಾಗಿ ನಮ್ ಕರೆದು ವೋಟ್ ಹಾಕ್ತವೆ ಅಂತ ಕ್ಯಾಕೆ ಹೊಡಿತಾರೆ. ಬಹಳ ಚೆನ್ನಾಗಿ ಮಾಡ್ತಾರೆ. ಸಮರ್ಥ ಈಗ ದಕ್ಷಿಣದಲ್ಲಿ ಇದೆ, ಲೋಪದೋಷ ಏನು ಲೋಪದೋಷ ಇಲ್ಲ. ಒಂದು ಮನೆಗೆ 108 ಸಮಸ್ಯೆ ಇರ್ತವೆ. ಆಗ ಪಾರ್ಟಿ ಅಂದ್ಮೇಲೆ ಇದೇ ಇರ್ತವೆ. ಈ ಪಾರ್ಟಿ ಅಂದ್ರೆ ಹೈಕಮಾಂಡ್ ಇವತ್ತು ಸೂಕ್ತವಾದ ಗೆಲ್ಲುವಂತ ಅಭ್ಯರ್ಥಿ ನೋಡಿ ಟಿಕೆಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದೆ. ಆಗ ಅವರೆಲ್ಲ ಒಪ್ಪಿಗೆಂದು ಹೈಕಮಾಂಡ್ ಒಪ್ಪಿಗೆಂದು ಎಲ್ಲರೂ ಮಾತುಕತೆ ಹಾಕಿ ಬಂದೆ ಟಿಕೆಟ್ ಬಿ ಫಾರಂ ಕೊಟ್ಟರು. ಅಲ್ಲ, ಶಾಮನೂರು ಕುಟುಂಬದವರಿಗೆ ಮಣೆ ಹಾಕಿದ್ದಾರೆ ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ ಅನ್ನುವಂತ ಮಾತಿದೆ. ಈ ಮಾತಿದೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡಿರೋದ್ರಿಂದ ಇಡೀ ನಮ್ಮ ಪಾರ್ಟಿ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಹಿಂದಿಂದನೂ ಬೆಳ್ಕೊಂಬತ್ತೆ. ಯಾರ ಫ್ಯಾಮಿಲಿಯಲ್ಲಿ ನಿಧನರಾಗಿರ್ತಾರೋ ಅವರ ಫ್ಯಾಮಿಲಿ ಕೂಡ ಉದಾಹರಣೆಗೆ ಮೇಟಿ ನಿಂತಿದೆ, ಅಲ್ಲಿ ಮೇಟಿ ಮಕ್ಕೊಟ್ಟಿದ್ದಾರೆ ಟಿಕೆಟ್. ಹಿಂದೆ ಇವರು ಇದರಲ್ಲಿ ಇದೆ, ಇವರು ಬಸವರಾಜ ಬೊಮ್ಮಾಯಿ ಮಗನ ಎದುರಿಗೆ ಒಬ್ಬ ಮುಸ್ಲಿಮ್ಸ್ ಕೊಟ್ಟು ಗೆಲ್ಸಿದೆ. ಅಲ್ಲಿ ಇದರಲ್ಲಿ ಬಳ್ಳಾರಿಯಲ್ಲಿ ನಡೆಯಿತು, ಅಲ್ಲಿ ಅವ್ರು ನಮ್ಮ ತುಕಾರಾಮ್ ಮನೆಯವರು ಗೆಲ್ಸಿದ್ರು. ಹಿಂಗೆ ಇದು ಸಂಸ್ಕೃತಿ ಬೆಳ್ಕೊಂಡು ಹೋಗಿದೆ. ಆಗಾಗ ಒಂದು ಬೆಳವಣಿಗೆ ಅನಿವಾರ್ಯ ಅದು. ಹಂಗಾಗಿ ಇದರಲ್ಲಿ ಏನು ಇದಿಲ್ಲ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಪಾಪ ಅವ್ರು ಕೇಳೋ ಸೂಕ್ತ, ಅದು ಅನಿವಾರ್ಯ. ಮತ್ತೊಬ್ಬ ಅಭ್ಯರ್ಥಿ ಅನುಕಂಪ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ. ಮುಸ್ಲಿಂ ಸಮುದಾಯದ ಮತಗಳು ಅಂತಂದಾಗ ಮುಸ್ಲಿಂನ ಸಾಂಪ್ರದಾಯಿಕ ಮತಗಳು ಈ ಸುಮಾರು 4 ದಶಕಗಳಿಂದ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರೆ ವಿನಃ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬರಲೇ ಇಲ್ವಾ ಅನ್ನುವಂತ ಮಾತಿದೆ. ಸೊ ಬಗ್ಗೆ ಇದು ಸಾಮಾನ್ಯವಾಗಿ ಬಂದಿದೆ. MLC ಇದಾರಲ್ಲ, ಜಬ್ಬರ್ ಸಾಹೇಬ್ರು MLC ಮಾಡಿದ್ದಾರೆ, ಕಾರ್ಪೊರೇಟ್ ಮಾಡಿದ್ದಾರೆ, ಕೂಡ ಅಧ್ಯಕ್ಷ ಮಾಡಿದ್ದಾರೆ. ಮತ್ತೇನ್ ಮಾಡಬೇಕು ಮಾಡಿದಾರಲ್ಲ. ಮುಸ್ಲಿಮರು ಸಾಕಷ್ಟು ಅವಕಾಶ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಕೊಡ್ತಾರೆ. ಅವ್ರ ನಿಗಮ ಇದಾವೆ, ಬೇರೆ ಸಾಕಷ್ಟು ಅವಕಾಶ ಮುಂದಿನ ದಿನಗಳು ಇದಾವೆ. ಇದು ಏನಂದ್ರೆ ಮನೆಯಲ್ಲಿ ಅವ್ರ ಅಜ್ಜ ತೀರ್ಕೊಂಡಿದ್ದಂತ ಕೊಟ್ಟರು ಟಿಕೆಟ್. ಅದ್ ಬಿಟ್ರೆ ಏನು ಭಿನ್ನಮತ ಇಲ್ಲ. ನಾಳೆ ಸಾದಿಕ್ ಪೈಲ್ವಾನ್ ಸಾಹೇಬ್ರು ಇರ್ಲಿ, ಇನ್ನೊಬ್ರು ಇರ್ಲಿ, ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಸೇರ್ಕೊಂಡು ನಾಳೆಯಿಂದ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ. ಸೊ ಹಾಗಾಗಿ ಶ್ರೀನಿವಾಸ್ ಅವರು, ಸೊ ಇಲ್ಲಿ ಎಸ್ಟಿ ಸಮುದಾಯದವರು ಕಣದಲ್ಲಿರುವುದರಿಂದಾಗಿ ಐದು ಮತಗಳು ಕೂಡ ಬಿಜೆಪಿ, ಒಂದಷ್ಟು ಮತಗಳು ಬಿಜೆಪಿ ಪಾಲಾಗಬಹುದು ಅನ್ನುವಂತಿದೆ. ಅಥವಾ ಮುಸ್ಲಿಂ ಸಮುದಾಯದ ಕೆಲವು ಮತಗಳು ಕೂಡ ಒಂದ್ ಕಡೆ ಬಿಜೆಪಿಗೆ ಹೊರ ಆಗಬಹುದು ಅನ್ನುವಂತ ಮಾತಿದೆ. ಸ್ಪ್ಲಿಟ್ ಆಗ್ತವೆ ಇಲ್ಲಿ ಮತಗಳು ಅನ್ನುವಂತ ಒಂದು ಮಾತಿದೆ. ಆ ಬಗ್ಗೆ ಸರ್, ಇದು ಪ್ರಜಾಪ್ರಭುತ್ವ, ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರೂ ಜಾತಿ ಅಭಿಮಾನ ಇದ್ದೇ ಇರ್ತೈತಿ. ಈಗ ಇದು ಕಾಂಗ್ರೆಸ್, ಅದಕ್ಕೆ 156 ಸೀಟ್ ಗೆದ್ದಿರೋದಿಲ್ಲ. ನಮ್ದು ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿ. ಅವರು ಯಾಕಂದ್ರೆ ನಾವು ಗೆಲ್ತೀವಿ ಅಂತ ಅವ್ರಿಗೆ ಆಸೆಯಿಂದ ಅಹಿಂದದವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜಾತೀಯತೆ ಏನು ನಡೆಯೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಸತಸಿದ್ಧ 40,000 50,000 ಓಟಿಂದ ಗೆಲ್ತಾರೆ ಸಮರ್ಥ ಅವರು. ಸರ್, ಈಗ ಅವರು ಬಿಜೆಪಿ ಅವರು ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ, ಅವ್ರಿಗೆ ಒಂದು ರೌಂಡ್ ನೋಡಿ ಕೇಳಿರಿ ಸರ್. ಪಾರ್ಕ್ಗಳು, ರೋಡ್ಗಳು ಎಲ್ಲ ಏನ್ ಮಾಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಆಸ್ಪತ್ರೆ ಡಯಾಲಿಸಿಸ್ ಜನರಲ್ ಹಾಸ್ಪಿಟಲ್ ಫ್ರೀ ಮಾಡಿದ್ದಾರೆ. ಇಡೀ ಹಾಸ್ಪಿಟಲ್ ಡಿಲಿವರಿ ಸಮೇತ ಫ್ರೀ ಮಾಡಿದ್ದಾರೆ. ಅವನ್ನೆಲ್ಲ ಅವರೇ ಬಂದು ಅಡ್ಮಿಟ್ ಆಗೋದು, ತೋರಿಸಿರೋದು ಮಾಡೋದಲ್ಲ ಅವರೇ. ಅವ್ರು ಯಾರೋ ಒಬ್ಬರು ಹೇಳ್ತಾರೆ ಸರ್ ಅಭಿವೃದ್ಧಿ ಆಗಿಲ್ಲ. ಈಗ ಅಭಿವೃದ್ಧಿ ಕಣ್ಣಿಗೆ ಕಾಣ್ತಾರೆ ನಮಗೆ ನೋಡ್ತಂಗೆ. ನಾವು ಈ 20 ವರ್ಷದಿಂದ ನೀರು ಸೈಕಲ್ ಕಡೆಗೆ ನೀರು ತರಬೇಕಾಯ್ತು. ಹೋಗಿ ಇವತ್ತು ಕುಂದೂರು ಕೆರೆ ಮಾಡಿದ್ದಾರೆ, 20% ನೀರು ಬರ್ತಾ ಇತ್ತು. ಎಲ್ಲದೂ ಪ್ರತಿಯೊಂದು ಸ್ಪೆಷಾಲಿಟಿ ಮಾಡಿರೋ ದೊಡ್ಡ ಮನೆಯವರು.
ಅಲ್ಲ, ಪ್ರಮುಖವಾಗಿ ಈಗ ಕಾಡ್ತಿರೋದು ಅಂತಂದಾಗ ನಿರುದ್ಯೋಗ ಸಮಸ್ಯೆ ಮತ್ತೆ ಸಂಚಾರ ದಟ್ಟಣೆ, ಸೊ ಅವುಗಳನ್ನು ಬಗೆಹರಿಸಬೇಕು ಅಂತ ಇನ್ನು ಯಾವೆಲ್ಲ ಅಭಿವೃದ್ಧಿ ಆಗ್ಬೇಕಾಗಿರುವಂತ ಕೆಲಸಗಳು ಇದೆ ಅಂತ ಅದು ಮೇಲ್ ಸೇತುವೆ ಅವೆಲ್ಲ ಪ್ಲಾನ್ ಇದೆ ಸರ್. ದೊಡ್ಡ ಸಾಹೇಬ್ರೆಲ್ಲ ಮಾಡಿದ್ದಾರೆ, ಎಸ್ ಮಲ್ಲಿಕಾರ್ಜುನ ಅವರು ಮೇಲ್ ಸೇತುವೆ ಆ ಕಡೆ ಎಲ್ಲ ರೋಡಿಂದ ಅವೆಲ್ಲ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಈ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಕಾಮಗಾರಿಗಳು ಸ್ಟಾರ್ಟ್ ಆಗ್ತದೆ ಸರ್. ನೀವು ನೋಡ್ತಾ ಇದ್ರಿ, ನಮ್ಮ ಪಬ್ಲಿಕ್ಸ್ ಮಾತಾಡ್ತಾ ಹೋದಾಗ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಸಮರ್ಥ ಶಾಮನೂರು ಕಣದಲ್ಲಿರುವಂತದ್ದು ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತನೂ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂತಹ ಜನಸೇವೆಗಳು ಇದೆಲ್ಲವೂ ಕೂಡ ಇಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ ಕಾಂಗ್ರೆಸ್ಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದು ಬಹುಶಃ ನಾವು ಇಲ್ಲಿನ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ಪಡ್ಕೊಳ್ತಾ ಹೋದಾಗ ಬಹುಶಃ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಅಂತ ನಾವು ನಿರೀಕ್ಷಿಸಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಕುರಿತಾಗಿಯೂ ಕೂಡ ಅಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಒಂದ್ ಕಡೆ ಸ್ಪ್ಲಿಟ್ ಆಗಬಹುದಾ ಅಂತಂದಾಗ ಖಂಡಿತ ಸ್ಪ್ಲಿಟ್ ಆಗಲ್ಲ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನುವಂಥ ಭರವಸೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸಾರ್ವಜನಿಕರನ್ನ ಮಾತಾಡ್ತಾ ಹೋದಾಗ ಅವರು ವ್ಯಕ್ತಪಡಿಸಿದಂತ ಒಂದಷ್ಟು ಅಭಿಪ್ರಾಯಗಳಿತ್ತು. ನಾನು ದಾವಣಗೆರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.